ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ. ಇವತ್ತಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಮುಂದಿರೋ ಸುದ್ದಿ ಮೂಲಗಳ ಪ್ರಕಾರ ರಾಜಕೀಯ ಮತ್ತು ಆಡಳಿತ ವಲಯಗಳಲ್ಲಿ ಕೆಲವು ಗಮನಾರ್ಹ ಬೆಳವಣಿಗೆಗಳಾಗ್ತಿವೆ. ಹೌದು. ಮುಖ್ಯವಾಗಿ 2024ರ ಲೋಕಸಭಾ ಚುನಾವಣೆಯ ಮತಕಳ್ಳತನದ ಆರೋಪಗಳು, ಆಮೇಲೆ ಶಬರಿಮಲೆ ಅಭಿವೃದ್ಧಿ ಯೋಜನೆಗಳ ಸುತ್ತ ಒಂದು ವಿವಾದ, ಕರ್ನಾಟಕದ ಜಾತಿ ಸಮೀಕ್ಷೆ ಬಗ್ಗೆ ಚರ್ಚೆ, ಹಾಗೇನೆ ಕೇರಳದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆಕ್ಷೇಪಣೆಗಳು. ಹೀಗೆ ಹಲವು ವಿಷಯಗಳಿವೆ. ನಿಜ, ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರೋ ಹಾಗೆ ಕಾಣಿಸುತ್ತೆ. ಅಂದ್ರೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು, ಆಡಳಿತದ ಪಾರದರ್ಶಕತೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಎತ್ತುತ್ತೆ. ಹೌದು. ಹಾಗಾದ್ರೆ ಮೊದಲಿಗೆ ಲೋಕಸಭಾ ಚುನಾವಣೆಯ ಮತಕಳ್ಳತನ ಆರೋಪ ಇದೆಯಲ್ಲ, ಅಲ್ಲಿಂದ ಶುರು ಮಾಡೋಣವೇ? ಆಗ್ಬೋದು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ನೇರವಾಗಿ ಪ್ರಧಾನಿ ಮೋದಿಯವರ ಮೇಲೆ ಆರೋಪ ಮಾಡಿದ್ದಾರೆ. ಏನೋ ಹೈಡ್ರೋಜನ್ ಬಾಂಬ್ ತರ ಪುರಾವೆ ಕೊಡ್ತೀನಿ ಅಂತ ಹೇಳಿದರೆ, ಇದು ಎಷ್ಟು ಸೀರಿಯಸ್? ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು. ಸದ್ಯಕ್ಕೆ ಹೇಳಿಕೆಗಳ ಮಟ್ಟದಲ್ಲಿದೆ. ಆದ್ರೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಒಂದು ಕೇಸ್ ನಡೀತಿದೆ, ಆಳಂದ ವಿಧಾನಸಭಾ ಕ್ಷೇತ್ರದ ಕೇಸ್. ಓ ಹೌದಾ? ಹೌದು. ಅದರ ತನಿಖೆ ಸಿಐಡಿ ಮಾಡ್ತಿದೆ. ಇಲ್ಲಿ ಒಂದು ಮುಖ್ಯವಾದ ಆರೋಪ ಏನಂದ್ರೆ, ತನಿಖೆಗೆ ಬೇಕಾಗಿರೋ ಕೆಲವು ಫೋನ್ ನಂಬರ್ ಡೀಟೇಲ್ಸ್ ಅನ್ನ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಸಿಇಸಿ ಜ್ಞಾನೇಶ್ ಕುಮಾರ್ ಅವರು ಸಿಐಡಿಗೆ ಕೊಡ್ತಿಲ್ಲ ಅಂತ. ಅಯ್ಯೋ, ಚುನಾವಣಾ ಆಯೋಗದ ಮೇಲೆಯೇ ಈ ತರ ಆರೋಪ ಅಂದ್ರೆ ಇದು ತನಿಖೆ ಮೇಲೆ ಪರಿಣಾಮ ಬೀರುತ್ತಲ್ವಾ? ಖಂಡಿತ ಬೀರುತ್ತೆ. ಇದೇ ಕಾರಣಕ್ಕಿರ್ಬೋದು ಕರ್ನಾಟಕ ಸರ್ಕಾರ ಈಗ ಒಂದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ರಚನೆ ಮಾಡಿದೆ. ಓ, ಅದಕ್ಕಾಗೇನಾ? ಯಾರ ನೇತೃತ್ವದಲ್ಲಿ? ಹೌದು, ಎಡಿಜಿಪಿ ಸಿಐಡಿ ಬಿ.ಕೆ. ಸಿಂಗ್ ಅವರ ನೇತೃತ್ವದಲ್ಲಿ. ಇವರಿಗೆ ಪೊಲೀಸ್ ಸ್ಟೇಷನ್ ಅಧಿಕಾರ ಎಲ್ಲ ಕೊಟ್ಟು ಆಳಂದ ಕೇಸ್ ಎಫ್ಐಆರ್ ಅನ್ನ ಎಸ್ಐಟಿಗೆ ವರ್ಗಾಯಿಸಿದ್ದಾರೆ. ಬಿ.ಕೆ. ಸಿಂಗ್ ಅಂದ್ರೆ ಗೌರಿ ಲಂಕೇಶ್, ಕಲ್ಬುರ್ಗಿ ಹತ್ಯೆ, ಆಮೇಲೆ ಪ್ರಜ್ವಲ್ ರೇವಣ್ಣ ಪ್ರಕರಣಗಳನ್ನೆಲ್ಲ ನಿಭಾಯಿಸೋರಲ್ವಾ? ಅದೇ ಅನುಭವಿ ಅಧಿಕಾರಿ. ಸೊ ತನಿಖೆ ಗಂಭೀರವಾಗಿ ನಡೆಯುತ್ತೆ ಅಂತ ನಿರೀಕ್ಷಿಸಬಹುದು. ಇಲ್ಲಿ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ನಾವು ಕೇವಲ ವರದಿಯಾದ ಆರೋಪಗಳು, ತನಿಖಾ ಪ್ರಕ್ರಿಯೆಗಳ ಬಗ್ಗೆ ಮಾತಾಡ್ತಿದೀವಿ, ಯಾರ ಪರವಾಗಿಯೂ ಇಲ್ಲ. ಖಂಡಿತ, ಅರ್ಥ ಆಯ್ತು. ಸರಿ, ಈಗ ಕೇರಳದ ಶಬರಿಮಲೆ ಕಡೆ ಹೋಗೋಣ. ಅಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಅಭಿವೃದ್ಧಿ ಯೋಜನೆಗಳಿಗೆ ಅಡ್ಡಿ ಮಾಡೋ ಸ್ಥಾಪಿತ ಹಿತಾಸಕ್ತಿಗಳ ಬಗ್ಗೆ ಮಾತಾಡಿತಾರಲ್ಲ, ಏನದು ವಿವಾದ? ಪಂಪಾದಲ್ಲಿ ಗ್ಲೋಬಲ್ ಅಯ್ಯಪ್ಪ ಸಂಗಮಂ ಅಂತ ಒಂದು ಕಾರ್ಯಕ್ರಮ ನಡೀತು. ತಿರುವಾಂಕೂರು ದೇವಸ್ಥಾಂ ಬೋರ್ಡ್ನ ಪ್ಲಾಟಿನಂ ಜೂಬಿಲಿ ಅದು. ಆ ಕಾರ್ಯಕ್ರಮದಲ್ಲಿ ಸಿಎಂ ಈ ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಅವರು ಶಬರಿಮಲೆಯ ಮೂಲ ತತ್ವಮಸಿ ಅಂದ್ರೆ ಅದು ನೀನೇ ಆಗಿದ್ದೀಯೇ, ಮಾನವ ಕುಲದ ಏಕತೆ, ಇದನ್ನ ಒತ್ತಿ ಹೇಳಿ ಇದು ಜಾತಿ ಧರ್ಮ ಮೀರಿದ ಕ್ಷೇತ್ರ ಅಂದಿದ್ದಾರೆ. ಹಾಗೆ ಭಗವದ್ಗೀತೆಯ ಶ್ಲೋಕವನ್ನೂ ಉಲ್ಲೇಖ ಮಾಡಿದ್ದಾರೆ. ಯಾರನ್ನೂ ದ್ವೇಷಿಸದ, ಎಲ್ಲರ ಜೊತೆ ಸ್ನೇಹ ದಯೆ ಇಟ್ಕೊಂಡಿರುವ, ಸುಖ ದುಃಖಗಳಿಗೆ ಅತೀತನಾದವನೇ ನಿಜವಾದ ಭಕ್ತ ಅಂತ ಹೇಳಿ ಪರೋಕ್ಷವಾಗಿ ಅಭಿವೃದ್ಧಿ ವಿರೋಧಿಸುವವರನ್ನ ಟೀಕಿಸದ ಹಾಗೆ ಕಾಣಿಸುತ್ತೆ. ಓಕೆ, ಅಭಿವೃದ್ಧಿ ಯೋಜನೆ ಅಂದ್ರೆ ಎಷ್ಟು ಮಟ್ಟಿನ ಯೋಜನೆ ಅದು? ಅದು ದೊಡ್ಡ ಯೋಜನೆ. ಒಂದು ಬೃಹತ್ ಮಾಸ್ಟರ್ ಪ್ಲಾನ್ ಇದೆ. 2050ರವರೆಗಿನ ವಿಷನ್ ಇಟ್ಕೊಂಡು ಸನ್ನಿಧಾನಂ, ಪಂಪ, ಸಾಂಪ್ರದಾಯಿಕ ದಾರಿಗಳು, ನಿಲಕಲ್ ಎಲ್ಲವನ್ನೂ ಸೇರಿಸಿ ಸುಮಾರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚದ್ದು. 1,000 ಕೋಟಿನ? ಹೌದು. ಈಗಾಗಲೇ ಸುಮಾರು 150 ಕೋಟಿ ಖರ್ಚಾಗಿದೆ ಅಂತ ವರದಿಯಿದೆ. ಇನ್ನು 2025ರಿಂದ 2030ರ ಒಳಗೆ ಇನ್ನೂ ಒಂದು 315 ಕೋಟಿ ರೂಪಾಯಿ ಕೆಲಸ ಮಾಡೋ ಯೋಜನೆ ಹಾಕೊಂಡಿದ್ದಾರೆ. ಹಾಗಾದ್ರೆ ವಿವಾದ ಯಾಕೆ? ಅದೇ, ಕೆಲವು ಪರಿಸರವಾದಿಗಳಿರ್ಬೋದು, ಅಥವಾ ಕೆಲವು ಧಾರ್ಮಿಕ ಗುಂಪುಗಳು, ಅಥವಾ ಸಿಎಂ ಹೇಳೋ ಹಾಗೆ ಬೇರೆ ಸ್ಥಾಪಿತ ಹಿತಾಸಕ್ತಿಗಳು ಇವರು ಈ ಯೋಜನೆಗೆ ವಿರೋಧ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ. ಸರಿ. ಇನ್ನೊಂದೆಡೆ ನಮ್ಮ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಖರ್ಚೆ ಕೂಡ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಇದು ಬರೀ ಜಾತಿ ಎಣಿಕೆ ಅಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ಹೌದು. ಅವರ ವಾದ ಏನಂದ್ರೆ, ಇದರಲ್ಲಿ ಧರ್ಮ, ಜಾತಿ ಜೊತೆಗೆ ಶಿಕ್ಷಣ, ಭೂಮಿ ಇದೆಯಾ, ಉದ್ಯೋಗ ಏನು, ಈ ತರಹದ ಹಲವು ವಿವರಗಳನ್ನ ಸಂಗ್ರಹ ಮಾಡಲಾಗುತ್ತೆ ಅನ್ನೋದು.
ಅದೇ ಅದಲ್ಲಿ ಇನ್ನೂ ಕ್ರಿಶ್ಚಿಯನ್ ಲಿಂಗಾಯತ ಅಂತ ವಿಚಿತ್ರ ನಮೂದುಗಳು ಬಂದಿವೆ ಅಂತ ದೂರುಗಳಿವಲ್ಲ. ನಿಜ, ಆ ತರಹ ಕೆಲವು ಗೊಂದಲಕಾರಿ ನಮೂದುಗಳು ಇರೋದು ವರದಿಯಾಗಿದೆ. ಅದನ್ನ ಸರಿಪಡಿಸಬೇಕು, ಆ ಅನಗತ್ಯ ನಮೂದುಗಳನ್ನ ತೆಗೆಯೋ ಬಗ್ಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳು ಮಾತ್ರ ಇದನ್ನ ಜಾತಿಗಳನ್ನ ಒಡೆಯೋ ಪಿತೂರಿ ಅಂತ ಟೀಕಿಸ್ತಿವೆ. ಅದಕ್ಕೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವೇ ರಾಷ್ಟ್ರೀಯ ಮಟ್ಟದಲ್ಲಿ ಜಾತಿ ಗಣತಿ ಮಾಡೋಕೆ ಹೊರಟಿದ್ಯಲ್ಲ, ಅದನ್ನೂ ಪಿತೂರಿ ಅಂತ ಕರೀತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಸರ್ಕಾರಕ್ಕೆ ಯಾವುದೇ ಜಾತಿಯನ್ನ ವಿಭಜಿಸೋ ಉದ್ದೇಶ ಇಲ್ಲ ಅಂತಾನೂ ಹೇಳಿದ್ದಾರೆ. ರಾಜಕೀಯ ತಿರುಗೇಟು. ಸರಿ, ಕೊನೆಯದಾಗಿ ಕೇರಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆನೂ ಕೆಲವು ಆಕ್ಷೇಪಣೆಗಳು ಬಂದಿವೆ ಅಂದಿರಿ. ಏನದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್? ಎಸ್ಐಆರ್ ಅಂತ. ಹೌದು, ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯನ್ನ ಮೂಲದಿಂದ ಪರಿಷ್ಕರಣೆ ಮಾಡೋದು, ಒಂಥರ ಇಂಟೆನ್ಸಿವ್ ರಿವಿಷನ್. ಕೇರಳದಲ್ಲಿ ಈಗ ಇದನ್ನ ಮಾಡ್ತಿರೋ ಟೈಮಿಂಗ್ ಬಗ್ಗೆ ಮತ್ತೆ 2002ರಷ್ಟು ಹಳೆ ಪಟ್ಟಿಯನ್ನ ಬೇಸಾಗಿ ಇಟ್ಕೊಂಡ್ ಮಾಡ್ತಿರೋದಕ್ಕೆ ಸಿಪಿಐಎಂ, ಕಾಂಗ್ರೆಸ್ ಎಲ್ಲ ವಿರೋಧ ಮಾಡ್ತಿವೆ. 2002ರ ಪಟ್ಟಿನಾ? ಅದ್ಯಾಕೆ? ಅವರ ಬೇಡಿಕೆಗಳೇನು ಹಾಗಾದ್ರೆ? ಅವರ ಮುಖ್ಯ ಬೇಡಿಕೆಗಳು ಒಂದು 2025ರಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, ಅದು ಮುಗಿಯೋವರೆಗೂ ಈ ಎಸ್ಐಆರ್ ಅನ್ನ ಮುಂದೂಡಿ ಅಂತ. ಸರಿ. ಎರಡನೇದ್ದು, ಈಗ ರೀಸೆಂಟ್ ಆಗಿ 2024ರ ಲೋಕಸಭಾ ಚುನಾವಣೆಗೆ ಬಳಸಿದ ಪಟ್ಟಿಯನ್ನೇ ಮೂಲ ದಾಖಲೆಯಾಗಿ ಇಟ್ಕೊಳ್ಳಿ ಅಂತ. ಹಳೇದ್ ಯಾಕೆ ಬೇಕು? ಹೌದು, ಅದು ಲಾಜಿಕಲ್ ಅನ್ಸುತ್ತೆ. ಮತ್ತೆ ರೇಷನ್ ಕಾರ್ಡ್ ಅನ್ನ ಕೂಡ ಒಂದು ಮಾನ್ಯ ಗುರುತಿನ ದಾಖಲೆಯಾಗಿ ಸೇರಿಸಿ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಮುಖ್ಯ ಪ್ರಶ್ನೆ ಏನಂದ್ರೆ, ಈಗಾಗಲೇ ಎಪಿಕ್ ಕಾರ್ಡ್ ಇರೋರು, ಲೇಟೆಸ್ಟ್ ಲಿಸ್ಟ್ ಅಲ್ಲಿ ಹೆಸರಿರೋರು ಮತ್ತೆ ಯಾಕೆ ಹೊಸದಾಗಿ ಫಾರ್ಮ್ ತುಂಬಬೇಕು? ಅದು ಕೂಡ ವ್ಯಾಲಿಡ್ ಪಾಯಿಂಟ್. ಹಾಗಾದ್ರೆ ಇವತ್ ನಾವು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳ ಒಟ್ಟಾರೆ ಸಾರಾಂಶ ಏನ್ ಹೇಳ್ಬೋದು? ಒಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಿನ ನಮ್ಮ ಆಳವಾದ ನೋಟದಲ್ಲಿ ಚುನಾವಣಾ ಪ್ರಕ್ರಿಯೆಗಳ ಮೇಲಿನ ನಂಬಿಕೆ, ಮತಕಳ್ಳತನ ಆರೋಪ, ದೊಡ್ಡ ಅಭಿವೃದ್ಧಿ ಯೋಜನೆಗಳು ಮತ್ತು ಸ್ಥಳೀಯ ಭಾವನೆಗಳ ನಡುವಿನ ಸಂಘರ್ಷ, ಶಬರಿಮಲೆ, ಸಾಮಾಜಿಕ ನ್ಯಾಯಕ್ಕೆ ಬೇಕಾದ ಡೇಟಾ ಸಂಗ್ರಹಣೆ, ಅದರ ಸವಾಲುಗಳು, ಜಾತಿ ಸಮೀಕ್ಷೆ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳ ನಿಖರತೆ, ಪಾರದರ್ಶಕತೆ, ಮತದಾರರ ಪಟ್ಟಿ ಪರಿಷ್ಕರಣೆ, ಈ ಎಲ್ಲ ಸೂಕ್ಷ್ಮ ವಿಷಯಗಳು ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿವೆ ಅನ್ನೋದನ್ನ ನೋಡಿದ್ವಿ. ನಿಜ. ಈ ಎಲ್ಲ ಘಟನೆಗಳನ್ನ ಗಮನಿಸಿದಾಗ ಒಂದು ಮೂಲಭೂತ ಪ್ರಶ್ನೆ ಏಳುತ್ತೆ ಅಲ್ವಾ? ಆಳಂದ ಕೇಸ್ನಲ್ಲಿ ಚುನಾವಣಾ ಆಯೋಗದಿಂದ ಡೇಟಾ ಶೇರ್ ಆಗ್ತಿಲ್ಲ ಅನ್ನೋ ಆರೋಪ ಇರ್ಬೋದು, ಅಥವಾ ಕೇರಳದಲ್ಲಿ ಯಾವ ಮತದಾರರ ಪಟ್ಟಿಯನ್ನ ಮೂಲವಾಗಿ ಬಳಸಬೇಕು ಅನ್ನೋ ವಿವಾದವೇ ಇರ್ಬೋದು. ಹೌದು, ಇವೆರಡೂ ಘಟನೆಗಳು ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡೋಕ್ಕೆ ನಿಖರವಾದ, ಅಪ್ ಟು ಡೇಟ್ ಆಗಿರೋ ಮತ್ತು ಸುಲಭವಾಗಿ ಸಿಗೋ ಡೇಟಾ ಎಷ್ಟು ಮುಖ್ಯ ಅನ್ನೋದನ್ನು ಒತ್ತಿ ಹೇಳ್ತಿವೆ. ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದ ಈ ಕಾಲದಲ್ಲಿ ಆಡಳಿತದ ಪಾರದರ್ಶಕತೆ ಮತ್ತು ರಾಜಕೀಯ ನಂಬಿಕೆ, ಇದರ ನಡುವೆ ಒಂದು ಸೂಕ್ಷ್ಮ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದೆ ಅಲ್ವಾ? ಖಂಡಿತ ಯೋಚಿಸಬೇಕಾದ ವಿಷಯ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ಧನ್ಯವಾದಗಳು. ಧನ್ಯವಾದಗಳು.